ರೈತ ಸಮಾವೇಶವನ್ನು ನಾವು ಮುಖ್ಯ ಮಾಡುವಂಥದ್ದು. ಯಾಕಂದರೆ ನಾವು ಊರಿನಲ್ಲಿ ಮಾಡ್ಬೋದು, ಹಳ್ಳಿಗಳಲ್ಲಿ ಕಾರ್ಯಕ್ರಮ ನಿಮ್ಮದು ಏನು ಸಾವಯವ ಕೃಷಿ ಇರ್ಬೋದು ಅಥವಾ ಕೃಷಿ ಮಾಹಿತಿ ಶಿಬಿರ ಇರ್ಬೋದು, ಅದು ಮುಖ್ಯ ಅಲ್ಲ. ನಮಗೆ ಮುಖ್ಯವಾಗಿ ನಮ್ಮ ಒಂದು ನಗರದಲ್ಲಿ, ಉಡುಪಿಯ ನಗರದಲ್ಲಿ ನಮಗೆ ರೈತರ ಶಕ್ತಿಯ ಪ್ರದರ್ಶನ ಮಾಡಬೇಕು. ತನ್ಮೂಲಕ ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಕಳಿಸಬೇಕು. ಅದರಿಂದ ನಮಗೆ ಏನಾದರೂ ಪ್ರತಿಕ್ರಿಯೆ ಬರಬೇಕು. ಇಷ್ಟಾದರೆ ಮಾತ್ರ ನಾವು ಏನಾದರೂ ಮಾಡಿದ್ದಕ್ಕೆ ಸ್ವಲ್ಪ ಸಾರ್ಥಕತೆ ಆಗ್ತದೆ. ನಾವು ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನೀವು ಗಮನಿಸಿರ್ಬೋದು, ಏನು ಕೇಳಿದರೆ ಒಂದು ಪ್ರತಿಭಟನಾ ಸಭೆಯನ್ನು ಮಾಡಿ, ಏನು ಕೇಳಿದರೆ ಭತ್ತಕ್ಕೆ ಬೆಂಬಲ ಬೆಲೆ ಕೊಡಿ ಮತ್ತು ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಕೊಟ್ಟಿದ್ವಿ. ತಕ್ಷಣ ಜಿಲ್ಲಾಧಿಕಾರಿ ಅವರು ಒಂದು ವಾರದೊಳಗೆ ನಮ್ಮನ್ನು ಕರೆದು ಬಿಟ್ಟು ಏನು ಯಂತ್ರಗಳ ಬಾಡಿಗೆ ನಿಯಂತ್ರಣ ಇರ್ಬೋದು, ಭತ್ತದ ದರ ಇದು ನಮಗೆ ಬೆಂಬಲ ಬೆಲೆಯಲ್ಲಿ ಖರೀದಿ ಯಾವಾಗ ಮಾಡೋದು ಇದೆಲ್ಲವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿದರು. ಆದರೆ ನಾವು ಹೇಳಿದ ಸಮಯದಲ್ಲಿ ಅವರು ಮಾಡಲಿಲ್ಲ. ಆದರೂ ಸ್ವಲ್ಪ ವಿಳಂಬವಾದರೂ ಅದು ಮಾಡಿದ್ದಾರೆ. ಆದರೆ ಈಗ ನಾವೆಲ್ಲ ಭತ್ತ ಮಾರಿ ತಿಂದು ಆಗಿದೆ. ಯಾಕಂದರೆ ನಮ್ಮ ಹತ್ರ ಇಟ್ಕೊಳ್ಳುವಂಥ ಸಾಮರ್ಥ್ಯ ನಮ್ಮ ಹತ್ರ ಯಾರ ಹತ್ರ ಸಹ ಇಲ್ಲ. ಬಂಧುಗಳೇ, ಒಂದು ನೆನಪಿಡಿ. ಹಾಗಾಗಿ ನಾವು ಕೂಗುದಂತಲ್ಲ, ನಾವು ಕೊಪ್ಪೆ ಹಾಕ್ತಾನೆ ಇರಬೇಕು ಕೃಷಿಕರು. ಯಾಕೆ ಕೇಳಿದರೆ ಕಣ್ಣು ಕಾಣದ ಕಿವಿ ಕೇಳದ ರಾಜಕಾರಣಿಗಳಿಗೆ ನಮ್ಮ ಮಾತು ಯಾವತ್ತಿಗೂ ಮುಟ್ಟೋದಿಲ್ಲ. ಮುಟ್ಟುವ ಹಾಗೆ ಮಾಡಬೇಕು ಅಂತ ಹೇಳಿದರೆ ನಾವು ಕೊಪ್ಪೆ ಹಾಕ್ತಾ ಇರಬೇಕು. ಇನ್ನೊಂದು ಮಾತು ಏನು ಕೇಳಿದರೆ, ನಮ್ಮ ಮಕ್ಕಳನ್ನು ಕೃಷಿಯಲ್ಲಿ ತೊಡಗಿಸಿಕೊಳ್ಬೇಕು. ಸ್ವಲ್ಪ ಮಟ್ಟಿಗಾದ ನಾವು ಹೆಂಗೆ ಗಮನಿಸ್ತಾ ಇದ್ದೇವೆ ಕೇಳಿದರೆ ಎಲ್ಲ ಪ್ರಾಯದವರಿಗೆ ಬರ್ತಾರೆ. ನಾಳೆ ಸಮಾವೇಶಕ್ಕವಾಗಿಯೇ ಸ್ವಲ್ಪ ಜಾಸ್ತಿ ತಮ್ಮ ಮಕ್ಕಳನ್ನು ಕರೆತರುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ಯುವಕರು ಕಾಣ್ತಾ ಇದ್ದಾರೆ. ಹಾಗೆ ಯುವಕರು ಸ್ವಲ್ಪ ಬಂದಾವಾಗ ನಮಗೆ ಸ್ವಲ್ಪ ಧೈರ್ಯ ಜಾಸ್ತಿ ಬರ್ತದೆ. ಮಾತ್ರ ಅಲ್ಲ, ನಮಗೆ ಏನೋ ಕೃಷಿ ಉಳಿಬೋದು ಅನ್ನುವಂಥ ಒಂದು ಆಸೆ, ಹೌದಲ್ವ? ನಾವು ಯಾಕಂದರೆ ನಮ್ಮ ಹತ್ರ ಯಾವತ್ತು ಶಂಕರ್ ಹೇಳಿದ್ರೆ ಈಗಾಗಲೇ ಶಕ್ತಿ ಕುಂಟುತ್ತಾ ಉಂಟು ಅಂತ ಹೇಳುವಂಥ. ಹೌದು, ಈಗ ಪ್ರಾಯದವರೇ ಮಾಡ್ತಾ ಇರುವಂಥದ್ದು ಯಾವುದು ಕೃಷಿ. ಆದರೆ ಯುವಕರನ್ನು ನಾವು ಮಾಡಿ ನಮ್ಮ ಕೃಷಿಯನ್ನು ಮುಂದುವರಿಸುವಂಥ ಪ್ರಯತ್ನ ಮಾಡಬೇಕು. ಯಾಕಂದರೆ ಅಡಿಲು ಭೂಮಿ ಸ್ವಲ್ಪ ಸಮಯದಲ್ಲಿ ಎಲ್ಲರೂ ಮಾಡಿದರು ಪ್ರಚಾರಕ್ಕಾಗಿ. ಯಾರು ಅಡಿಲು ಭೂಮಿ ಅಂತ ಸಂಗತಿ ಮಾಡೋದಿಲ್ಲ. ಆದರೆ ನಾನು ಹೇಳ್ತಾ ಇರೋದಷ್ಟೇ, ನಿಮ್ಮ ಭೂಮಿಯನ್ನು ಅಡಿಲು ಬೀಳಲಿಕ್ಕೆ ಬಿಡಬೇಡಿ. ನಿಮ್ಮ ಭೂಮಿಯನ್ನು ಅಡಿಲು ಬೀಳಲಿಕ್ಕೆ ಬಿಡಬೇಡಿ. ಯಾವುದೇ ಕೃಷಿ ಸುಲಭದ ಕೃಷಿಯನ್ನು ಮಾಡಿ ಮುಂದುವರಿಸಿ. ಅದಕ್ಕಾಗಿ ನಾವು ಸಮಾವೇಶದಲ್ಲಿ ವಿವಿಧ ಮಾರ್ಗದರ್ಶಕರನ್ನು ತೆಗೆದುಕೊಂಡು ನಿಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇವೆ. ಮಾತ್ರ ಅಲ್ಲ, ಕೃಷಿ ಸಲಕರಣೆಗಳು ಏನು ಕೇಳಿದ್ರೆ ಕೃಷಿ ಸಂಬಂಧಿತ ಸಲಕರಣೆಗಳಿಗೆ ನಾವು ಹೆಚ್ಚು ಒತ್ತು ಕೊಟ್ಟುವಂಥದ್ದು. ಅಲ್ಲಿ ಏನು ಜಾತ್ರೆ ನಾವು ಮಾಡೋದಲ್ಲ, ಬಟ್ ಏನು ಕೃಷಿ ಸಲಕರಣೆಗಳು ಹೊಸ ಹೊಸ ಸಲಕರಣೆಗಳು ಬರ್ತವೆ, ಅದನ್ನು ತಂದು ಆವತ್ತು ಪ್ರದರ್ಶನ ಹಾಗೂ ಮಾರಾಟ ಅಲ್ಲಿ ಇರ್ತದೆ. ಹಾಗಾಗಿ ವಸ್ತು ಪ್ರದರ್ಶನಗಳು ನಾವು ಅಲ್ಲಿ ಇಡ್ತೇವೆ. ನಿಮಗೆ ಒಳ್ಳೆಯ ರೀತಿಯ ಒಂದು ಉಪಚಾರಗಳನ್ನು ನಾವು ಮಾಡ್ತೇವೆ. ಬೆಳಗಿನ ಸಂಜೆವರೆಗೆ ಬಂದರೆ ನಾವೇನು ಉಪವಾಸ ಹಾಕೋದಿಲ್ಲ. ನಿಮಗೆ ಬೇಕಾದಂಥ ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಸಹ ಮಾಡ್ತೇವೆ. ತದನಂತರದಲ್ಲಿ ಕೊನೆಗೆ ಹೋಗುವಾಗ ಮುಂಚೆ ಕೊಡ್ತಾ ಇದ್ದೇವೆ ನಿಮಗೆ ಬಹುಮಾನ, ಅದನ್ನು ಸಹ ಕೊಟ್ಟು ಕಳಿಸುವಂಥ ಪ್ರಯತ್ನವನ್ನು ಈ ಸಲ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ನಾವು ಹೇಳುವಂಥದ್ದು ಏನು ಕೇಳಿದರೆ, ನಮ್ಮ ಸಂಖ್ಯೆ ಕಡಿಮೆ ಆಗಬಾರ್ದು ಅಂತ ಹೇಳುವಂಥದ್ದು ಶರ್ಮರು ಹೇಳಿದರು. ಏನು ಕೇಳಿದರೆ, ನಿಮ್ಮ ಸ್ನೇಹಿತರು ಇರ್ಬೋದು, ನಿಮ್ಮ ಸಂಬಂಧಿಕರು ಇರ್ಬೋದು, ಕೃಷಿ ಆಸಕ್ತರು ಇರ್ಬೋದು. ಕೆಲವರು ಕೇಳ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಹತ್ರ ಕೇಳಿರ್ತಾರೆ ಹೇಗೆ ಅಂತ. ಕೇಳೋದು ಮಾತ್ರ, ಮಾಡೋದು ಬೇರೆ. ಆದರೆ ಅಲ್ವಾ, ನಿಮ್ಮ ಹತ್ರ ಕೇಳಿದ್ದು ಯಾರು ಅವರನ್ನು ಮಾಡೋದಿಲ್ಲ. ಯಾಕಂದರೆ ನಿಮ್ಮ ತಪ್ಪು ತಿಳುವಳಿಕೆ ಯಾರಿಗೂ ನಾವು ಕೊಡಬಾರ್ದು. ತಪ್ಪು ತಿಳುವಳಿಕೆ ಕೊಟ್ಟಲ್ಲಿ ಸಮಸ್ಯೆಗಳು ಜಾಸ್ತಿ. ಯಾಕಂತ ಹೇಳಿದ್ರೆ ಈಗಲೇ ನಾವು ಮಾತನಾಡಿದಂತೆ ನಾವು ಹೇಳಿದಂತೆ ಉಪೇಕ್ಷೆ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರೆ ನಮ್ಮ ವಾಸ್ತವ ಪ್ರಭುಗಳು ಅವರು ಇವತ್ತು ಅಲ್ಲಿ ಕೇಳಬೇಕಾದ್ರೆ ಪ್ರಕಾಶ್ ನಮ್ಮ ಊರಿನವರು ಇರ್ತಾರೆ, ಇವರು ಏನು ತರಕಾರಿ ಬೆಳೆದರು ಮನೆಯಲ್ಲಿ 10 ಗುಳ್ಳ